ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ನ ನಾನು ನೈಟಿಂದ ಅಂದರೆ ಸಂಜೆ ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನಪ್ಪ ಅಂತಂದರೆ ಚಿಕನ್ದು ಅದೇ ಗುಂಡ್ಕಾಯಿ ಮತ್ತು ಲಿವರ್ ಅಂತ ಹೇಳ್ತಾರಲ್ಲ, ಸೊ ಅದ್ರದ್ದು ಫ್ರೈ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಅಂದರೆ ಇನ್ನೆಲ್ಲ ಎತ್ತಿಟ್ಕೊಂಡಿದ್ದೀನಿ, ಇನ್ನೂ ರೆಡಿ ಮಾಡಿಲ್ಲ. ಸೊ ಬನ್ನಿ ನೋಡೋಣ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಎಲ್ಲಿಗೆ ಲಾಸ್ಟ್ ಆಗುತ್ತೆ, ಎಲ್ಲಿಗೆ ಏನು ಅಂತ ನನಗೂ ಕೂಡ ಗೊತ್ತಿಲ್ಲ. ಸೊ ಇವಾಗ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಯಾವಾಗ ಲಾಸ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಬನ್ನಿ ನೋಡೋಣ ಏನೇನು ರೆಡಿ ಮಾಡ್ಕೋತೀನಿ. ನಾನು ಮಾಡೋದು ಈ ರೀತಿ. ಸೊ ನೀವು ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ನೋಡೋಣ ಅದು ಕೂಡ ಹೇಗಿರುತ್ತೆ. ನಾನು ಮಾಡಿರೋ ಟೇಸ್ಟ್ ನೀವು ನೋಡಿ, ನೀವು ಮಾಡಿರೋ ಟೇಸ್ಟ್ ನಾನು ಮಾಡಿ ಕೂಡ ನೋಡ್ತೀನಿ. ಸೊ ಕಮೆಂಟಲ್ಲಿ ಹೇಳಿ ಹೇಗಿತ್ತು ಏನು ಅಂತ. ನೀವೇನಾದರೂ ಅದಕ್ಕೇನಾದ್ರು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕ್ತೀರಾ, ಇಲ್ಲಾಂದರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ತೀರಾ, ಇಲ್ಲಾಂದರೆ ಆ್ಯಡ್ ಮಾಡಲ್ವಾ, ಯಾವ ರೀತಿ ಮಾಡ್ತೀರಾ ಅನ್ನೋದನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ನಾನಿಲ್ಲಿ ಆಲ್ರೆಡಿ ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪಿನ ವಾಶ್ ಮಾಡಿಲ್ಲ, ವಾಶ್ ಮಾಡ್ಕೊಬೇಕು. ಒಂದು ಇಂಚು ಆಗೋಷ್ಟು ಅಂದರೆ ಸ್ವಲ್ಪ, ನಾನು ಒನ್ ಟೈಮ್ಗಲ್ವ ಮಾಡ್ಕೊತಾ ಇರೋದು. ಸ್ವಲ್ಪ ಸಾಂಬಾರಿದೆ, ಸೊ ಅದಕ್ಕೋಸ್ಕರ ಸ್ವಲ್ಪ ಮಾತ್ರ ಮಾಡ್ಕೊತಾ ಇದ್ದೀನಿ. ಒಂದು 3/4 kg ಆಗೋಷ್ಟು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎತ್ತಿಟ್ಕೊಂಡಿದ್ದೀನಿ, ಸ್ವಲ್ಪ ಪುದೀನ ಸೊಪ್ಪು, ಮತ್ತು ಏನಪ್ಪ ಅಂತಂದರೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ರುಬ್ಬಕ್ಕೆ ಹಾಕ್ತೀನಿ, ಮತ್ತು ಒಗ್ಗರಣೆಗೆ 1-2 ಹಾಕ್ತೀನಿ, ಮತ್ತು ಒಂದು ಕ್ಯಾಪ್ಸಿಕಮ್ ಒಗ್ಗರಣೆಗೆ, ಮತ್ತು ಒಂದು ಟೊಮೊಟೊ ಒಗ್ಗರಣೆಗೆ, ಒಂದು ಈರುಳ್ಳಿ ರುಬ್ಬೋದಕ್ಕೆ ಹಾಕ್ತೀನಿ, ಇನ್ನೊಂದು ಈರುಳ್ಳಿ ನಾನು ಒಗ್ಗರಣೆಗೆ ಹಾಕ್ತೀನಿ, ಮತ್ತು ಬೆಳ್ಳುಳ್ಳಿ ಎತ್ತಿಟ್ಕೊಂಡಿದ್ದೀನಿ, ಮತ್ತು ಇದಕ್ಕೆ ಶುಂಠಿ ಎತ್ತಿಟ್ಕೊತೀನಿ. ಇನ್ನೂ ಎತ್ತಿಟ್ಕೊಂಡಿಲ್ಲ, ಕವರಲ್ಲಿ ಹಾಗೆ ಇದೆ. ಶುಂಠಿನೂ ಕೂಡ ಆ್ಯಡ್ ಮಾಡ್ತೀನಿ. ಇಷ್ಟು ಎತ್ತಿಟ್ಕೊಂಡಿದ್ದೀನಿ ಶುಂಠಿ. ಸೊ ಇಷ್ಟೆಲ್ಲ ನಾನು ಇವಾಗ ಇದಕ್ಕೆ ಮೆಣಸು ಒಂದು ಆ್ಯಡ್ ಮಾಡ್ತೀನಿ ರುಬ್ಬೋದಕ್ಕೆ ಅಂತ. ಸೊ ಎಲ್ಲ ರೆಡಿ ಮಾಡಿದ್ದೀನಿ. ಮಾಮೂಲಿ ನಿಮ್ಗೆ ಏನೇನು ತೋರಿಸಿದ್ರೆ ಚಕ್ಕೆ ಲವಂಗ ಒಂದು ಹಾಕಿಲ್ಲ, ಬೆಳ್ಳುಳ್ಳಿ, ಈರುಳ್ಳಿ, ಪುದೀನ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಮತ್ತು ಶುಂಠಿ, ಮತ್ತು ಸ್ವಲ್ಪ ಮೆಣಸು, ಕಾಳು ಮೆಣಸು ಬರುತ್ತಲ್ಲ, ಸೊ ಅದನ್ನು ಹಾಕಿದ್ದೀನಿ. ನಾನು ಹಸಿಮೆಣ್ಸಿನ್ಕಾಯಿನ ನೋಡಿ ಹಾಕ್ಕೊಂಡಿದ್ದೀನಿ. ಸೊ ಅದಕ್ಕೆ ಮೆಣಸು ಕೂಡ ನೋಡಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಸೊ ಅಷ್ಟು ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ಒಂದು ಚಕ್ಕೆ ಮತ್ತು 2 ಲವಂಗ ಹಾಕೋತಾ ಇದ್ದೀನಿ. ಯಾಕಪ್ಪ ಸ್ವಲ್ಪ ಹಾಕೋತಾ ಇದ್ದೀನಿ ಅಂದರೆ ಲಾಸ್ಟಲ್ಲಿ ನಾನು ಇದಕ್ಕೆ ಸ್ವಲ್ಪ ಗರಂ ಮಸಾಲೆನೇ ಅಂತ ಹಾಕ್ತೀನಿ. ಸೊ ಗರಂ ಮಸಾಲೆನೇ ಎಲ್ಲ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಆಗಿರುತ್ತೆ. ಸೊ ನಾವಿಲ್ಲಿ ಚಕ್ಕೆ ಲವಂಗನ ಜಾಸ್ತಿ ಹಾಕೋಕ್ಕೋದ್ರೆ ಸೊ ಅದೇ ವಾಸನೆ ಹೊಡೆಯುತ್ತೆ. ಸೊ ಅದಕ್ಕೆ ನಾನು ಸ್ವಲ್ಪ ಮಾತ್ರ ಹಾಕೊತಾ ಇದ್ದೀನಿ ಅಷ್ಟೇ. ಸೊ ಇದರಲ್ಲಿ ಸೀಕ್ರೆಟ್ ಏನಪ್ಪ ಅಂತಂದರೆ, ನೀವು ಮಸಾಲೆನ ರುಬ್ತಿರಲ್ಲ, ಸೊ ಅವಾಗ ನೀರನ್ನ ಆ್ಯಡ್ ಮಾಡದೆ ರುಬ್ಬಿ ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ. ಅಂದರೆ ನೀವು ಬೆಳೆ ತರಕಾರಿಯಾಗಿ ರುಬ್ಬ್ರಿ, ನೀರನ್ನ ಆ್ಯಡ್ ಮಾಡಿದ್ರೆ ಫುಲ್ ನುಣ್ಣಗೆ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿಲ್ಲ ಟೇಸ್ಟು. ಸೊ ಇದೇ ಇದ್ರ ಸೀಕ್ರೆಟ್ ಅಂತ ಹೇಳ್ತೀನಿ. ಸೊ ನೋಡಿ, ನಾನು ನೀರನ್ನ ಆ್ಯಡ್ ಮಾಡದೆ ರುಬ್ಬಿದ್ದೀನಿ. ಈ ಥರ ತರಕಾರಿಯಾಗಿದ್ದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಕಾಣಿಸ್ತಾ ಇದೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ, ಇಲ್ಲಿ ನಾನು ಒಗ್ಗರಣೆಗೆ ಏನೇನು ಹಚ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಒಂದು ಟೊಮೊಟೊ, ಮತ್ತು ಆನಿಯನ್ನು ಒಂದು ಚಿಕ್ಕದು, ಮತ್ತು ಕ್ಯಾಪ್ಸಿಕಮ್ ಒಂದು ಚಿಕ್ಕದು, ಮತ್ತು ಇದು ಚಿಲ್ಲಿ ಮೆಣಸಿನ್ಕಾಯಿ ಅಂದರೆ 2 ಪೀಸ್ ತೊಗೊಂಡಿದ್ದೀನಿ. ಒಂದು 3 ಎಲೆ 4 ಎಲೆ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿ ಯಾಕಪ್ಪ 2 ಪೀಸ್ ತೊಗೊಂಡಿದ್ದೀನಿ ಅಂತಂದರೆ, ನಾನಿಲ್ಲಿ ಇದು ಆನಿಯನ್ನು ಮತ್ತು ರುಬ್ಬೋದಕ್ಕೂ ಮೆಣಸಿನ್ಕಾಯಿ ಹಾಕಿದ್ದೀನಿ, ಮತ್ತು ಮೆಣಸು ಹಾಕಿದ್ದೀನಿ, ಮತ್ತು ಇವಾಗ ಗರಂ ಮಸಾಲೆ ಇಲ್ಲ ಸ್ವಲ್ಪ ಪೌಡ್ರ್ ಹಾಕಿದ್ರೆ ಅದು ಕೂಡ ಖಾರ ಇರುತ್ತೆ. ಸೊ ಅದಕ್ಕೋಸ್ಕರ 2 ತೊಗೊಂಡಿದ್ದೀನಿ, ಸಾಕು ಅಂತ ಹೇಳ್ಬಿಟ್ಟು. ಸೊ ಮೆಣಸಿನ್ಕಾಯಿ ಗ್ಯಾಸ್ಟ್ರಿಕ್ ಇರುತ್ತಲ್ಲ, ಸೊ ಅದಕ್ಕೆ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ, ಜಾಸ್ತಿ ಆ್ಯಡ್ ಮಾಡಿಲ್ಲ. ಸ್ವಲ್ಪ ಮಾತಾಡೋದು ಬೇಬಿ ಸೌಂಡ್ ಬಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಬೇಜಾರು ಮಾಡ್ಕೋಬೇಡಿ. ಮಗು ಇದೆಯಲ್ಲ, ಸೊ ಅವಳು ಮಾತಾಡುವಾಗ ಕಿರಿಸ್ತಾ ಇರ್ತಾಳೆ. ಅವಳ ಪಾಡಿಗೆ ಅವಳು ಆಟಾಡ್ತಾ ಇದ್ದಾಳೆ ನೋಡ್ರಿ, ಅವನೇ ಆಟಾಡಿಸ್ತಾ ಇದ್ದಾನೆ. ಹಾಯ್,
ಅದಕ್ಕೆ ಹೇಳಿದ್ರು ನನ್ನ ಮಗ ಇದ್ರೆ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ. ಅವಳು ಚೆನ್ನಾಗಿ ಅವನ ಜೊತೆ ಆಟಾಡ್ಕೊಂಡಿರ್ತಾಳೆ, ಅವನು ಆಟಾಡಿಸ್ತಾ ಇರ್ತಾನೆ, ಅವಳಿಗೆ ಟೈಮ್ ಪಾಸ್ ಆಗೋದು ಚೆನ್ನಾಗಾಗುತ್ತೆ. ಅವಾಗ ಸ್ವಲ್ಪ ಅಳೋದಿಲ್ಲ, ನನ್ನ ಕೇಳೋದಿಲ್ಲ. ಅವನು ಸ್ಕೂಲ್ಗೆ ಹೋಗಿರ್ತಾನಲ್ಲ, ಅವಾಗ ಸ್ವಲ್ಪ ಬೇಜಾರಾಗುತ್ತೆ. ವಿಡಿಯೋ ಮಾಡುವಂತವಳ ಏ ಗುಂಡು ಮಂಗರಿ ಬ್ಯಾಗ್ ಕೊಟ್ಟಿದ್ದೀನಿ, ಸ್ಕೂಲ್ ಬ್ಯಾಗ್. ಅದನ್ನ ಇಟ್ಕೊಂಡು ಸುಮ್ಮನೆ ಕೂತವಳೆ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಕಿಚ್ಕೊಂತ ಇಲ್ಲಿ ಬಂಗಾರಿ ಇಲ್ಲಿ ಕಾಣಿಸ್ತಲ್ಲ, ಇಲ್ಲಿ ಇಲ್ಲಿ ಬಂದ್ಲು ಇಲ್ಲಿ ಬಂದ್ಲು. ಸಾಕ್ ನಡಿ. ಅಮ್ಮ ನಗ್ತವಲ್ಲ, ನನ್ನ ನೋಡ್ತಾನೆ ಇರ್ತಾನೆ, ಓವರ್ ಪೋಸ್ ಕೊಡಕ ಅವನು. ಸಾಕ್ ನಡಿ. ಸೊ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೆ, ಏನೇನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಸಡನ್ಲಿ ನಮ್ಮ ಮನೆಯವ್ರು ಕೂಡ ಬೇಗನೆ ಬಂದಿದ್ರು ಅವತ್ತು. ನಾನ್ ಕೇಳ್ದೆ, ಈ ತರ ರೆಡಿ ಮಾಡಿದೀನಿ, ಸ್ವಲ್ಪ ಮಾಡ್ಕೊಡ್ತೀಯಾ ಅಂತ ಹೇಳ್ಬಿಟ್ಟು. ಸರಿ ಆಯ್ತು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಕೂಡ ಮಾಡೋದಿಕ್ಕೆ ಶುರು ಮಾಡಿದ್ರು. ಸೊ ನಾನು ಕೂಡ ಅಲ್ಲೇ ಇದ್ದೆ, ವಿಡಿಯೋ ಮಾಡ್ತಾ ಇದ್ದೆ. ಸೊ ನಾನು ಕೂಡ ಹಾಗೆ ಹೆಲ್ಪ್ ಮಾಡ್ತಾ ಇದ್ದೆ. ಏನಪ್ಪಾ ಅಂದ್ರೆ ಮಾಮೂಲಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ನಲ್ಲ, ಸೊ ಅದನ್ನ ನಾನು ಅವ್ರಿಗೆ ಹಾಗೆ ಕೊಡ್ತಾ ಇದ್ದೆ. ಅವರು ಎಲ್ಲ ಇದ್ ಮಾಡ್ತಾ ಇದ್ರು. ಸೊ ಇದನ್ನ ನಾವು ಚಪಾತಿ ಮತ್ತೆ ಪರೋಟಗೆ ಈ ತರ ಗ್ರೇವಿ ಮಾಡ್ಕೊಂಡು ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಅದಕ್ಕೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬಹುದು. ಮತ್ತೆ ನಾನ್ ನಿಮ್ಗೆ ಹೇಳಿದ್ದೆ ಏನೇನ್ ಹಾಕ್ತಾ ಇದೀನಿ, ಏನೇನ್ ಹಾಕ್ತಿಲ್ಲ ಅಂತ ಹೇಳ್ಬಿಟ್ಟು. ಸೊ ನೀವು ಯಾವ ರೀತಿ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನನ್ಗೆ ಕಮೆಂಟ್ ನಲ್ಲಿ ತಿಳಿಸಿ. ಸೊ ನಾನೇನಾದ್ರೂ ಮಿಸ್ ಮಾಡಿದ್ರೆ ಸೊ ನೀವ್ ಹೇಳೋದನ್ನ ನಾನು ನೆಕ್ಸ್ಟ್ ಟೈಮ್ ಮಾಡಿದಾಗ ಟ್ರೈ ಮಾಡಿ ನೋಡ್ತೀನಿ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಒಬ್ಬೊಬ್ರು ಇವಾಗ ನಾನು ಕ್ಯಾಪ್ಸಿಕಮ್ ಮತ್ತೆ ಕರಿಬೇವು ಎಲ್ಲ ಆಡ್ ಮಾಡಿದೀನಿ, ಒಬ್ಬೊಬ್ರು ಯೂಸ್ ಮಾಡೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ಇದೇ ರೀತಿ ಮಾಡ್ತೀರಾ, ಇಲ್ಲಾಂದ್ರೆ ನೀವು ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ಫೈನಲಿ ಹೇಗಿರುತ್ತೆ ಅಂತ ಹೇಳಿ. ಇಲ್ಲ ನೀವು ಬೇರೆ ಟೇಸ್ಟ್ ಅಲ್ಲಿ ಮಾಡ್ತೀರಾ ಚೆನ್ನಾಗಿರುತ್ತೆ ಅಂದ್ರೆ ಅದು ಕೂಡ ಹೇಳಿ, ಮಾಡಿ ನೋಡೋಣ ಹೇಗ್ ಬರುತ್ತೆ ಅಂತ ಹೇಳ್ಬಿಟ್ಟು. ಚಿಕನ್ದು ಮಾಮೂಲಿ ಲಿವರ್ ಗುಂಡ್ಕೈ ಅಂತ ಸಪ್ರೇಟ್ ಕೇಳಿದ್ರೆ ಈ ರೀತಿ ಕೊಡ್ತಾರೆ. ಸೊ ಅದನ್ನೆಲ್ಲ ವಾಶ್ ಮಾಡಿ ಇಟ್ಟಿದ್ರು. ವಾಶ್ ಮಾಡಿ ಇಟ್ಟಾದ್ಮೇಲೆ ಲಾಸ್ಟ್ ಅಲ್ಲಿ ಟೊಮೊಟೊ ಹಣ್ಣ ಆ ತರ ಉದುರಿಸ್ಕೊಳ್ಳಿ, ಅದು ಫ್ರೈ ಮಾಡೋದಕ್ಕೆ ಅಂತ ಹಾಕ್ತಿರಲ್ಲ, ಸೊ ಅವಾಗ ಅದು ಟೇಸ್ಟ್ ಚೆನ್ನಾಗ್ ಬರುತ್ತೆ. ನಾನ್ ಇಲ್ಲಿ ಜಾಸ್ತಿ ಏನು ಪುಡಿನ ಯೂಸ್ ಮಾಡ್ತಾ ಇಲ್ಲ. ಬರೀ ಗರಂ ಮಸಾಲೆ ಒಂದೊಂದೇ ಯೂಸ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ನಾನು ಇಲ್ಲಿ ಮಾಡ್ತಾ ಇದ್ದೀನಲ್ಲ, ಸೊ ಅದಕ್ಕೆ ಒಂದೇ ಒಂದ್ ಗರಂ ಮಸಾಲ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇನೆ. ಮಾಡುವಾಗ ಜಾಸ್ತಿ ಮಸಾಲ ಹಾಕಿದ್ರೆ ಅದೇ ಸ್ಮೆಲ್ ಹೊಡಿತೆ, ಟೇಸ್ಟ್ ಚೆನ್ನಾಗಿರಲ್ಲ. ಅಕಸ್ಮಾತ್ ನೀವ್ ಏನಾದ್ರು ರುಬ್ದೆ ಮಾಡ್ತಿರಲ್ಲ, ಅವಾಗ ಮಸಾಲಾನ ಹಾಕೊಳ್ಳಿ, ಅವಾಗ ಡ್ರೈ ರೋಸ್ಟ್ ತರ ಚೆನ್ನಾಗಿರುತ್ತೆ, ಹಾಗೆ ತಿನ್ಬೋದು. ಫಸ್ಟ್ ಅದನ್ನ ನೀವು ಕುಕ್ಕರ್ ಎಲ್ಲ ಕೂಗಿಸ್ಕೊಂಡು ಬೇಯಿಸ್ಕೊಂಡು ಆಮೇಲೆ ಮಸಾಲ ಪುಡಿಗಳನ್ನ ಉದುರಿಸ್ಕೊಳ್ಳಿ, ಅವಾಗ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಮಸಾಲೆ ಹಾಕ್ತೀನಲ್ಲ, ಸ್ವಲ್ಪ ಬೇಯುತ್ತೆ ಅಂತ ಹೇಳ್ಬಿಟ್ಟು ನಾನು ಕುಕ್ಕರ್ ಕೂಗ್ಸಕ್ ಹೋಗಿಲ್ಲ. ನೋಡಿ ಫೈನಲಿ ಈ ರೀತಿ ಬಂದಿದೆ. ತುಂಬಾನೇ ಚೆನ್ನಾಗಿರುತ್ತೆ. ಇದು ನೀವು ಚಪಾತಿಗೆ ಇಲ್ಲಾಂದ್ರೆ ಪರೋಟಾಗೆ ಟ್ರೈ ಮಾಡಿ. ಇನ್ನೊಂದು ಕಾಂಬಿನೇಷನ್ ಏನಂದ್ರೆ ಅನ್ನ ರಸ ಮಾಡಿರ್ತೀರಲ್ಲ, ಸೊ ನಂಚ್ಕೊಳಕ್ಕೆ ಅಂತ ಕೂಡ ಇದನ್ನ ಆಗುತ್ತೆ. ಸೊ ಫ್ರೆಂಡ್ಸ್, ಯಾರು ಹೊಸದಾಗಿ ನನ್ನ ಚಾನೆಲ್ ನ ನೋಡ್ತಾ ಇದ್ರೆ ಇವಾಗ್ಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಗೊತ್ತಲ್ಲ, ಒಂದೇ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಇದೇ ರೀತಿ ವಿಡಿಯೋಸ್ ಬರ್ತಾನೆ ಇರುತ್ತೆ. ಸೊ ನಿಮ್ ಸಪೋರ್ಟ್ ಯಾವಾಗ್ಲೂ ಇದೇ ರೀತಿ ಇರ್ಲಿ. ಸೊ ಅವರು ಟೇಸ್ಟ್ ಮಾಡ್ತಾ ಇದ್ದಾರೆ, ನನ್ ಮಗ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೊರಟೋಗ್ಬಿಟ್ಟ. ಸೊ ನಮ್ಮ ಮನೆಯವ್ರು ಕೂಡ ಇವಾಗ ಟೇಸ್ಟ್ ಮಾಡ್ತಾರೆ, ಸೊ ಅವರು ಕೂಡ ಚೆನ್ನಾಗಿದೆ ಅಂತ ಹೇಳ್ತಾರೆ. ಮತ್ತೆ ನಾನ್ ನಿಮ್ಗೆ ಇದ್ರಲ್ಲಿ ಹೇಳಿದ್ದೆ, ನಮ್ಮ ಅತ್ತೆ ಮಾವನ್ನ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು. ಸೊ ನೋಡಿರ್ತಾರೆ, ನೋಡದೆ ಇರೋರು, ಗೊತ್ತಿಲ್ದೆ ಇರೋರು ಸೊ ನೋಡಿ. ಒಬ್ರು ಗೊತ್ತಿರುತ್ತೆ ಅಂತ ಅನ್ಕೋತೀನಿ, ಅವನ್ ವಿಡಿಯೋದಲ್ಲಿ ಹೇಳಿದ್ದೆ. ಬಟ್ ಇವಾಗ ಒಂದ್ಸಲ ತೋರಿಸ್ತೀನಿ, ನೋಡ್ಕೊಳ್ಳಿ. ನಮ್ದು ಎಲ್ಲ ಊಟ ಎಲ್ಲ ಆಯ್ತು. ಸೊ ನೋಡಿ, ಇವರೇ ನಮ್ಮ ಅತ್ತೆ, ಅಲ್ಲಿ ಇದಾರಲ್ಲ ಅವ್ರು ನಮ್ಮ ಮಾವ. ಸೊ ಈ ವ್ಲಾಗ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.